ಕಾಂಗ್ರೆಸ್ ಹೈಕಮಾಂಡಿಗೆ ತಂಬಿದ್ರೆ ರಾಜೀನಾಮೆ ತಗೊಳುತ್ತೆ. ಭ್ರಷ್ಟಾಚಾರದಲ್ಲಿ ಪಾಲು ಕಾಂಗ್ರೆಸ್ ಹೈಕಮಾಂಡಿಗೆ ಹೋಗದೇ ಇದ್ರೆ ರಾಜೀನಾಮೆ ತಗೊಳ್ತಾರೆ. ಭ್ರಷ್ಟಾಚಾರದ ಪಾಲು ಕಾಂಗ್ರೆಸ್ ಹೈಕಮಾಂಡಿಗೆ ಹೋಗಿದ್ರೆ ಈಗೆಲ್ಲ ಈ ಸೀಡ್ಲೆಸ್ ದ್ರಾಕ್ಷಿ ಎಲ್ಲ ಬರ್ತಾವಲ್ಲ, ಹಂಗೆ ನೇತೃತ್ವದಲ್ಲೂ ಕೂಡ ಆ ರೀತಿ ಸೀಡ್ಲೆಸ್ ಆಗಿದ್ರೆ ಇವರ ಬೆದರಿಕೆಗೆ ಅವ್ರು ಬಗ್ತಾರೆ. ಕೋರ್ಟ್ ಸಿದ್ದಣ್ಣಂಗೆ ಉಲ್ಟ ಹೊಡಿತು ಕಣೆ. ಬಿಜೆಪಿ ಇನ್ನ ರಾಜೀನಾಮೆ ಕೊಡ ಗಂಟ ಬಿಡೋದ್ ಬೇಡ ಅಂತ ಡಿಸೈಡ್ ಆಗವೆ. ತಗ ಸುರು ಇನ್ನ ಸ್ಟ್ರೈಕ್ ಮೇಲೆ ಸ್ಟ್ರೈಕು. ಇನ್ವೆಸ್ಟಿಗೇಷನ್ ಆಗುದಾದ್ರೆ ಮುಖ್ಯಮಂತ್ರಿ ಕೈ ಕೆಳಗೆ ಕೆಲಸ ಮಾಡುವಂತ ಅಧಿಕಾರಿಗಳು ಒಂದು ಇಂಪಾರ್ಷಿಯಲ್ ಆಗಿ ತನಿಖೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಖರ್ಗೆ ಅಂತ ರಾಷ್ಟ್ರೀಯ ಅಧ್ಯಕ್ಷರು ಇಟ್ಕೊಂಡ್ಮೇಲೆ ನನಗನ್ಸುತ್ತೆ ರಾಜೀನಾಮೆಯನ್ನ ಪಡ್ಕೋತಾರೆ. ಇವತ್ತು ಕೋರ್ಟ್ ಏನು ಗವರ್ನರ್ ಅವರ ಆದೇಶ ಮಾಡಿದ್ರು ಅದನ್ನು ಎತ್ತಿ ಹಿಡಿದಿದೆ. ಅದರಿಂದ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು. ಬೇರೆಯವ್ರ ಮೇಲೆ ಆಪಾದನೆ ಬಂದಾಗ ಸಿದ್ದರಾಮಯ್ಯನವರು ಯಾವ ರೀತಿ ದಮ್ ಹಾಕಿ ಕೇಳ್ತಿದ್ರಲ್ಲ, ರಾಜೀನಾಮೆ ಕೊಡ್ಲೇಬೇಕಂತಿದ್ರಲ್ಲ, ಅದು ಅವರಿಗೂ ಅಪ್ಲೈ ಆಗಲಿ. ಅಂತೂ ಇಂತೂ ಹೋರಾಟ ಮಾಡಿ ಅನ್ಕಂಡಂಗೆ ಸಿದ್ದಣ್ಣನ ಕಟ್ಟಾಕಿದ್ವಲ್ಲ, ಶಬ್ಬಾಯಿಸ್ಕೊಂಡ್ಲೆ. ಏನ್ ಸಭಾಸ್ಲಾಣ ಸಿದ್ದಣ್ಣ, ನಾನ್ ರಾಜೀನಾಮೆ ಕೊಡೋದಿಲ್ಲ, ಅದೇನ್ ಮಾಡ್ಕಂತೀರಿ ಮಾಡ್ಕೊಳ್ಳಿ ಅಂದೈತೆ ಕಣೆ. ರಾಜೀನಾಮೆ ಕೊಡತಕ್ಕಂತ ಸನ್ನಿವೇಶ ನಿರ್ಮಾಣ ಆಗಲ್ಲ, ರಾಜೀನಾಮೆ ಕೊಡಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ರಿಸೈನ್, ಐ ವಿಲ್ ಫೈಟ್ ಪೊಲಿಟಿಕಲಿ. ಸಿದ್ದಣ್ಣ ರಾಜೀನಾಮೆ ಕೊಡಲ್ಲ ಅಂದ್ರು ಅದ್ರ ಪಾರ್ಟಿಲಿರೋ ಹಿರಿ ಕಿರಿ ಮರಿ ಲೀಡರ್ಗಳು ಬಿಡ್ಬೇಕಲ್ಲ. ಅವು ಕುರ್ಚಿ ಆಸೆಗೆ ಒಳಗೊಳಗೆ ಏಟ್ ಕೊಟ್ರೇನ್ ಮಾಡ್ತದ್ಲ. ಅದಕ್ಕೆ ಎಲ್ಲಾರನ್ನು ಒಟ್ಟಿಗೆ ಕುಂಡ್ರಸ್ಕೊಂಡು ನನ್ ಪರವಾಗಿ ಎಲ್ಲ ಅವ್ರ ಅನ್ನಂಗೆ ತೋರಿಸ್ಕೊಂಡಿದ್ದೆ ಕಣೆ. ಅದ್ರಲ್ಲೂ DKC ಬಾಯಿಂದೆಲ್ಲ ಹೇಳಿಸ್ತೈತೆ ನೋಡಿಲ್ಲಿ. ನನ್ನ ಮೇಲೆ ಹೆಂಗೆ ದೊಡ್ಡ ಷಡ್ಯಂತ್ರ ಮಾಡಿದ್ರು ಬಿಜೆಪಿಯವರು, ಹಂಗೆ ಇವತ್ತು ಕೂಡ ಮುಖ್ಯಮಂತ್ರಿಗಳ ಮೇಲೆ ಅವ್ರ ಕುಟುಂಬದ ಮೇಲೆ ಒಂದು ದೊಡ್ಡ ಷಡ್ಯಂತ್ರ ಮಾಡಿದ್ದಾರೆ. ಸೂಪರ್ ಮಾಮಾ. ಸಿದ್ದಣ್ಣ ಬೊಲೆ ಕಿಲಾಡಿ ಐತೆ ಕಣ್ಲ ಓದಿಗೆತ. ಆದ್ರೂ ಪಾರ್ಟಿ ಒಳಗೆ ಬಂಡಾಯ ಎದ್ದೇಳೋದಿಲ್ಲ ಅನ್ನೋದೇನಿಲ್ಲ ಗ್ಯಾರಂಟಿ. ಅದಕ್ಕೆಲ್ಲ ಸಿದ್ದಣ್ಣ ಏನಾರ ಪ್ಲಾನ್ ಮಾಡ್ಕೊಂಡಿರ್ತದೆ. ಆದ್ರೂ ಕೈ ಮೀರಿ ಏನಾರ ಆದ್ರೆ ಏನು ಮಾಡಕ್ ಆಗೋದಿಲ್ಲ ಕಣ. ಅದಕ್ಕೆ ಸಿದ್ದಣ್ಣ ಫ್ಯಾನ್ಸಿಗೆ ಇಂಡೈರೆಕ್ಟ್ ಆಗಿ ಸೂಚನೆ ಕೊಟ್ಟೈತೆ. ಮುಂದೇನಾರ ಪ್ರಾಬ್ಲಮ್ ಆದ್ರೆ ನನ್ ಬೆನ್ನಿಗೆ ಜನ ಅವ್ರೆ ಅಂತ ಒತ್ತಿ ಹೇಳ್ತಾ ಇತ್ತು. ಅದು ಅಲ್ದೆ ಬಿಜೆಪಿ ಅವ್ರಿಗೆ ಇನ್ಮೇಲೆ ಗಾಚಾರ ಬಿಡಿಸ್ತೀನಿ ಅಂತ ಡಿಸೈಡ್ ಆಗೈತಂತೆ. ಇವ್ರ ಸಂಚು, ಒಳ ಸಂಚು, ರಾಜಭವನ ದುರುಪಯೋಗ, ದುರ್ಬಳಕೆ ಇದಕ್ಕೆಲ್ಲ ಎದುರ್ಕೊಳ್ಳಲ್ಲ. ಯಾಕಂದ್ರೆ ಕರ್ನಾಟಕದ ಜನ ನಮ್ಮ ಪಾರ್ಟಿ ಮತ್ತು ನಮ್ ಜೊತೆನಲ್ಲಿ ಇದ್ದಾರೆ. ಏನೋ ಸಿಟ್ಟಲ್ಲಿ ಅವಾಜ್ ಬಿಡ್ತೈತೆ ಕಂಬುಡ್ಲೆ ಅಂದಂಗೆ ಕುಮಾರಣ್ಣ ಏನಂತ್ಲೆ. ಕುಮಾರಣ್ಣ ಇದ್ರು ತಂಟೆಗೆ ಬರೋದಿಲ್ಲ. ಆದ್ರೂ ಸಿದ್ದಣ್ಣ ನೈತಿಕತೆ ನೋಡ್ತೀನಿ ಅಂದೈತೆ ಕಣೆ. ನಾನೇನ್ ಹೇಳಲ್ಲ, ನಾನ್ ಯಾಕೆ ಹೇಳಲ್ಲ ಅಂದ್ರೆ ನನ್ನ ನೈತಿಕತೆ ಏನದು ಅನ್ನೋದು ಕ್ಲಿಯರ್ ಆಗಬೇಕು ಮೊದ್ಲು ನನಗೆ. ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದಾರ, ಬೈಲಲ್ಲಿ ಇದಾರೆ. ಅಲ್ಲ ಬೈಲಲ್ಲಿ ಇದಾರಪ್ಪ, ಅವ್ರು ಕೇಳಿ. ಆದ್ರೂ ಇಷ್ಟ ದಿನ ಒಂದ್ ಲೆಕ್ಕ, ಇನ್ಮೇಲೆ ಒಂದ್ ಲೆಕ್ಕ ಕಲ್ಯಾಣ. ಏನೇ ಮಾಡಿದ್ರು ಸಿದ್ದಣ್ಣನ ಕುರ್ಚಿಲಿ ಒಂದ್ ಕಾಲ್ ಮುರಿದೋಗೈತೆ. ಇನ್ನ 3 ಕಾಲಲ್ಲೇ ಬ್ಯಾಲೆನ್ಸ್ ಮಾಡ್ಬೇಕು ಅಷ್ಟೇ. 40 ವರ್ಷದ ರಾಜಕೀಯ ಮುಗಿಸೋ ಟೈಮಲ್ಲಿ ಇದೇನು ಕತೆ ಮಾಡ್ಕಂತ ಸಿದ್ದಣ್ಣ. ತೆರಿಗೆ ಶಿವನಿ ಶಂಭುಲಿಂಗ. कोई तनका